ಅದಕ್ಕೆ ಪೂರಕವಾದಂತಹ ಔಷಧಿಗಳು ಹೇಳಿದ್ನಲ್ಲ ಅವತ್ತು ಟಾರ್ಗೆಟ್ ಆರ್ಗನ್ಸ್ಗಳು ಅಂತ. ಈಗ ಯಾವುದೇ ದ್ರವ್ಯವನ್ನ ಕೊಟ್ಟಾಗ, ಈಗ ಉದಾಹರಣೆಗೆ ಒಬ್ಬರಿಗೆ ಸಿಕ್ಕಾಪಟ್ಟೆ ಆಸಿಡಿಟಿ, ಅವರಲ್ಲೂ ಸ್ನೇಹಪಾನ ಮಾಡಿ ವಿರೇಚನ. ಒಬ್ಬರಿಗೆ ಚರ್ಮದ ಸಮಸ್ಯೆ, ಅವರಲ್ಲೂ ಸ್ನೇಹಪಾನ ಮಾಡಿ ವಿರೇಚನ. ಒಬ್ಬರಲ್ಲಿ ಸಿಕ್ಕಾಪಟ್ಟೆ ತಲೆ ಸುತ್ತು ಬರುತ್ತೆ, ವಾಕರಿಕೆ ಬರುತ್ತೆ, ಹೊಟ್ಟೆ ಉಬ್ಬರ ಅನ್ಸುತ್ತೆ, ಅವರಲ್ಲೂ ವಿರೇಚನ. ಇನ್ನೊಬ್ರಿಗೆ ಮಕ್ಕಳಾಗ್ಲಿಲ್ಲ, ಅವರಲ್ಲೂ ವಿರೇಚನ. ಮತ್ತೊಬ್ಬರಿಗೆ ಇನ್ನೊಂದು ಯಾವುದೋ ಪಿತ್ತಜ ರಿಲೇಟೆಡ್ ಇಶ್ಯೂಸ್ ಇದೆ ಅಥವಾ ಫ್ಯಾಟಿ ಲಿವರ್ ಇದೆ, ಅವರಲ್ಲೂ ವಿರೇಚನ. ಸೊ ವಿರೇಚನ ಅನ್ನುವಂಥ ಒಂದು ಥೆರಪಿ ಕಾಮನ್ ಅನ್ಸುತ್ತೆ, ಅಂದ್ರೆ ಎಲ್ರಿಗೂ ವಿರೇಚನ. ಆದ್ರೆ ರೋಗಗಳು ಬೇರೆ ಬೇರೆ, ವಯಸ್ಸು ಬೇರೆ ಬೇರೆ, ದೇಹದ ತೂಕ ಬೇರೆ ಬೇರೆ. ಅಲ್ಲದ ಹೇಗೆ ವರ್ಕ್ ಆಗತ್ತೆ ಅಂತಂದ್ರೆ, ಆ ಸ್ನೇಹಪಾನದಲ್ಲಿ ನಾವು ಕೊಟ್ಟಂತ ಔಷಧಿಗಳೇನಿರುತ್ತಲ್ಲ ಪ್ರತಿಯೊಂದಕ್ಕೂ ಟಾರ್ಗೆಟ್ ಆರ್ಗನ್ಸ್ಗಳಂತ ಇರುತ್ತೆ. ಅದು ಆ ಟಾರ್ಗೆಟ್, ಈಗ ಉದಾಹರಣೆ ನಾನು ವೇಟ್ ಲಾಸಿಗೆ ಅಂತಾನೆ ವಿರೇಚನ ಪ್ಲಾನ್ ಮಾಡಿದ್ರೆ, ಅಲ್ಲಿ ಸ್ನೇಹಪಾನದಲ್ಲಿ ಹಾಕಿರುವಂತಹ ಔಷಧಿಗಳು ಟಾರ್ಗೆಟ್ ಸೆಲ್ಸ್ ಯಾವ್ದಾಗಿರುತ್ತೆ, ಫ್ಯಾಟ್ ಟಿಶ್ಯೂಸೇ ಆಗಿರುತ್ತೆ. ಫ್ಯಾಟ್ ಟಿಶ್ಯೂಗಳನ್ನ ಎನರ್ಜಿ, ಅದಕ್ಕಾಗೆ ನೋಡಿ ಲಾಸ್ಟ್ ಇವರಿಗೆ ನೀವು ಬರೋ ಮೊದಲು ಇವರಿಗೆ ಫ್ಯಾಟ್ ಲಾಸಿಗೆ ಅಂತಾನೆ ಟ್ರೀಟ್ ಮಾಡಿದ್ರಲ್ಲಿ 8 kgs ಬರೀ ವಿರೇಚನದಲ್ಲಿ 8 kgs ವೇಟ್ ಲಾಸ್ ಆಗಿರೋದು. ಯಾಕಂದ್ರೆ ಅಲ್ಲಿ ಬೇರೆ ಏನು ಓರಲ್ ಕಾಂಪ್ಲಿಕೇಶನ್ಸ್ ಇಲ್ಲ, ಬೇರೆ ಎಂಥದ್ದು ಇಲ್ಲ. ಬಾಡಿ ಪೇನ್ ಇಲ್ಲ, ಜಾಯಿಂಟ್ ಪೇನ್ ಇಲ್ಲ, ಅಸಿಡಿಟಿ ಇಲ್ಲ, BP, ಶುಗರು, ಥೈರಾಯ್ಡು ಎಂಥದ್ದು ಇಲ್ಲ. ಬರೀ ವೇಟ್ ಗೇನ್ ಆಗಿದೆ, ಅದು ಬಿಟ್ರೆ ಬೇರೆ ಯಾವ ಇಶ್ಯೂಸು ಇಲ್ಲ. ಸೊ ನಾವಲ್ಲಿ ಅಬ್ಸಲ್ಯೂಟ್ ಫೋಕಸ್ ಅನ್ನ, ಟಾರ್ಗೆಟ್ ಸೆಲ್ಸ್ ಅನ್ನ ಯಾವ್ದನ್ನ ಡಿಸೈಡ್ ಮಾಡಿದ್ವಿ, ಫ್ಯಾಟ್ ಟಿಶ್ಯೂಸ್. ಸೊ ಫ್ಯಾಟ್ ಟಿಶ್ಯೂಸ್ ರಿಡಕ್ಷನ್ ಆಗ್ಬೇಕು ಅಂತ. ಸೊ ಅವರಲ್ಲಿ ವಿರೇಚನದ ಇದೆ. ಈಗ ನೋಡಿ, ಈಗ ನಿಮ್ಮಲ್ಲಿ ಎಷ್ಟು kg ಲಾಸ್ ಆಗಿದ್ದು, 3 kgs. ಯಾಕೆ ಅಂತಂದ್ರೆ ನಿಮ್ಮಲ್ಲಿ ನಾವು ಫ್ಯಾಟ್ ಟಿಶ್ಯೂಗೆ ಫೋಕಸ್ ಮಾಡಿದ್ದಲ್ಲ, ನಿಮ್ಮಲ್ಲಿ ಇರುವಂತಹ ವಾತಪಿತ್ತ ಕಫದ ವೇರಿಯೇಷನ್ ಅಂಡ್ ಯಾವ ಕಂಪ್ಲೇಂಟ್ಸ್ ಇತ್ತು ಅದಕ್ಕೆ ನಾವು ಫೋಕಸ್ ಮಾಡಿರೋದ್ರಿಂದ, ನಿಮ್ಗೆ ಫ್ಯಾಟ್ ಟಿಶ್ಯೂಗೆ ನಾವು ಫೋಕಸ್ ಮಾಡದೇ ಇರೋದ್ರಿಂದ ನಿಮ್ಮಲ್ಲಿ ಆಗಿರುವಂತಹ 3 kgಯಲ್ಲಿ 1-1.5 kg ವಾಟರ್ ವೇಟೇ ಆಗಿರುತ್ತೆ, ಗೊತ್ತಾಯ್ತಾ. ಇನ್ನೊಂದು kg ಅಲ್ಲಿ ಬೋನು, ಮಸಲು ಎಲ್ಲ ಸೇರ್ಕೊಂಡು ಈವನ್ ಫ್ಯಾಟ್ ಟಿಶ್ಯೂಸ್ ಸೇರಿ ಲಾಸ್ ಆಗಿರುತ್ತೆ. ಸೊ ನೆಕ್ಸ್ಟ್ ಅದರ ಮೇಂಟೆನೆನ್ಸ್ ಹೇಗಾಗತ್ತೆ ಅಂದ್ರೆ, ಈಗ ಬಸ್ತಿಯಲ್ಲಿ, ಈಗ ಆದ್ಮೇಲೆ ಬಸ್ತಿ ಕೊಡ್ತಾರೆ, ಬಸ್ತಿಯಲ್ಲಿ ಏನಾಗುತ್ತೆ, ನಿಮ್ಮ ಬೋನ್ಗಳು ನರಿಶ್ ಆಗಕ್ಕೆ ಸ್ಟಾರ್ಟ್ ಆಗತ್ತೆ, ಮಸಲ್ಸ್ಗಳು ಸ್ಟ್ರೆಂಥನಿಂಗ್ ಆಗಕ್ಕೆ ಸ್ಟಾರ್ಟ್ ಆಗತ್ತೆ, ಫ್ಯಾಟ್ ಇನ್ನ ಫರ್ದರ್ ರಿಡಕ್ಷನ್ ಆಗಕ್ಕೆ ಶುರು ಆಗತ್ತೆ, ಗೊತ್ತಾಯ್ತಾ. ಹಾಗೆ ಈಗ ಅವರಲ್ಲಿ 8 kgs ಅಬ್ಸಲ್ಯೂಟ್ ಫ್ಯಾಟ್ ಲಾಸ್ ಆಗಿರುವಂಥದ್ದು, ಅಂಡ್ ಅವರಲ್ಲಿ ವಾಟರ್ ಲಾಸಸ್ ಇರುತ್ತೆ ಅದರಲ್ಲಿ, ಬಟ್ ಮ್ಯಾಕ್ಸಿಮಮ್ ಮೇಜರ್ ಪೋರ್ಷನ್ ಫ್ಯಾಟ್ ಲಾಸ್ ಆಗಿರುತ್ತೆ. ಅಂಡ್ ಈ ಫ್ಯಾಟ್ ಲಾಸ್ ನೆಕ್ಸ್ಟ್ ಮೇಂಟೈನ್ ಆಗೋದು ಹೇಗೆ, ಬರುವಂತಹ ನೆಕ್ಸ್ಟ್ ಮೆಡಿಕೇಶನ್ಸ್ ಇಂದ ಮತ್ತು ಅವರ ದಿನಚರಿಯಿಂದ. ಅದೀಗ ಮೇಂಟೈನ್ ಆಗ್ತಾ 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 ಈಗ ಹೋಗಿ ಅದೇ ಹೋದ ತಿಂಗಳು ಅವ್ರು ಬಂದಿದ್ದು. ಸೊ ಈ ತಿಂಗಳಾಗುವಷ್ಟರಲ್ಲಿ ಮತ್ತೆ 2 kg. ಸೊ ಅವರಿಗೆ ಕೊಟ್ಟಿರೋ ಟಾರ್ಗೆಟ್ ಏನಂತಂದ್ರೆ, ಇಡೀ ವಾರಕ್ಕೆ ಅರ್ಧ kg ಕಮ್ಮಿ ಆಗ್ಬೇಕು, ಒಂದು ಇಡೀ ವಾರಕ್ಕೆ ಅರ್ಧ kg ಕಮ್ಮಿ ಆಗ್ಬೇಕು. ಸೊ ಅದು ಹಾಗೆಯೇ ಮೇಂಟೈನ್ ಆಗ್ತಾ ಹೋದಾಗ ಏನಾಗುತ್ತೆ, ಗ್ರಾಜುವಲ್ ಆಗಿ ದೇಹದ ಪ್ಯಾಟರ್ನ್ ಬದಲಾಗ್ತಾ ಬರುತ್ತೆ. ಯಾವ ದೇಹದ ಜೀವಕೋಶಗಳು ಕೊಬ್ಬನ್ನ ಶೇಖರಣೆ ಮಾಡುವತ್ತ ಎಡಿಕ್ಟ್ ಆಗಿದ್ವೋ, ಈಗ ಅದೇ ದೇಹದ ಜೀವಕೋಶಗಳು ಕೊಬ್ಬನ್ನ ಕರಗಿಸುವ ಕೆಲಸ ಮಾಡ್ತಾ ಬರುತ್ತೆ. ಹೀಗೆ ಗ್ರಾಜುವಲಿ ವೇಟ್ ಲಾಸ್ ಆಯ್ತು ಅಂತಂದ್ರೆ, ಈಗ ಇಡೀ ತಿಂಗಳಿಗೆ 2 kg ಹೇಳಕ್ಕೆ ಕಮ್ಮಿ ಅಂತ ಅನ್ಸುತ್ತೆ, ಆದ್ರೆ ನೀವು ಒಂದು ಸಸ್ಟೈನೇಬಲ್ ವೇ ಅಲ್ಲಿ ನೋಡಿದಾಗ, ಈಗ 12 ತಿಂಗಳಂತ ತಗೊಂಡ್ರೆ 12 ತಿಂಗಳಲ್ಲಿ ಎಷ್ಟು ಕಮ್ಮಿ ಆಗಿರುತ್ತೆ, 24 kg ಕಮ್ಮಿ ಆಗಿರುತ್ತೆ, ಗೊತ್ತಾಯ್ತಾ. ಸೊ ಈ ತರ ಈಗ 100 kg, 110, 115, 120 kg ಇರೋರಿಗೆಲ್ಲ ನಾವ್ ಯಾವತ್ತೂ ಹೇಳೋದು, ಡ್ರಾಸ್ಟಿಕ್ ವೇಟ್ ಲಾಸ್ ಪ್ಲಾನ್ ಮಾಡಬಾರ್ದು. ಒಂದು ತಿಂಗಳಿಗೆ 10 kg, ಮುಂದಿನ ತಿಂಗಳು ಮತ್ತೆ 10 kg, ಮತ್ತೊಂದು ತಿಂಗಳು ಮತ್ತೆ 10 kg, 3 ತಿಂಗಳಲ್ಲಿ 30 kg ಕಮ್ಮಿ ಮಾಡಿದೆ, 3 ತಿಂಗಳಲ್ಲಿ 20 kg ಕಮ್ಮಿ ಮಾಡಿದೆ ಅನ್ನೋರು ಇರ್ತಾರಲ್ಲ, ಅವೆಲ್ಲವೂ ಕೂಡ ರಿಸ್ಕ್ ಅಟ್ಯಾಚ್ಡ್ ಆಗಿರುತ್ತೆ. ಹಾಗೆ ಯಾವತ್ತೂ ಪ್ಲಾನ್ ಮಾಡಬಾರ್ದು. ಈಗಾದ್ರೂ ಇದು ವಿರೇಚನ ನಮ್ಮ ಸೂಪರ್ವಿಷನ್ ಅಲ್ಲಿ ಇರೋದಕ್ಕೆ, ನಮ್ ಕಣ್ಣೆದ್ರಲ್ಲಿ ಇದ್ದಿದ್ದಕ್ಕೆ, ಮತ್ತೆ ಅವರಲ್ಲಿ ಬೇರೆ ಕಾಂಪ್ಲಿಕೇಶನ್ ಇಲ್ಲದೆ ಇರೋದಕ್ಕೆ ನಾವು 8 kg ಫ್ಯಾಟ್ ಲಾಸ್ ತನಕ ಫೋಕಸ್ ಮಾಡಿದ್ವಿ. ಇಲ್ದಿದ್ರೆ ನಾವು ಯಾವತ್ತೂ ಕೂಡ, ಈಗ ಬೇರೆ ಅಸೋಸಿಯೇಟೆಡ್ ಫ್ಯಾಕ್ಟರ್ಸ್ ಇದ್ರೆ ಆ ರೀತಿಯಾದ ಡ್ರಾಸ್ಟಿಕ್ ವೇಟ್ ಲಾಸ್ ಅನ್ನ ಸಪೋರ್ಟ್ ಮಾಡೋದಿಲ್ಲ, ಹೇಳೋದಿಲ್ಲ. ಅದಾದ ಮೇಲೆ ನೆಕ್ಸ್ಟ್ ಟಾರ್ಗೆಟ್ ಏನು, ತಿಂಗಳ 8 kg ಇಳಿಸ್ಕೊಳ್ಳಿ ಅಲ್ಲ. ನೆಕ್ಸ್ಟ್ ಟಾರ್ಗೆಟ್ ಇಡೀ ವಾರದಲ್ಲಿ ಅರ್ಧ kg ಕಮ್ಮಿ ಆದ್ರೆ ಸಾಕು, ಒಂದು ತಿಂಗಳಾಗ 2 kg ಕಮ್ಮಿ. ಹಾಗೆ ಆಯ್ತು. ಈಗ ಮೊನ್ನೆ ಅವ್ರು ಇದು ಮಾಡಿದಾಗ್ಲೂ ಅದು ಸಕ್ಸಸ್ಫುಲಿ 2 kg ಕಮ್ಮಿ ಆಗಿದೆ. ಸೊ ಮುಂದಿನ ಗುರಿ ಏನು, ಮತ್ತೆ ಮುಂದಿನ ತಿಂಗಳ ಹೀಗೆ 2 kg ಕಮ್ಮಿ ಆದ್ರೆ ಸಾಕು. ಈ ತರ ಮಾಡ್ತಾ ಹೋದಾಗ ಇಂಟರ್ನಲ್ ಆರ್ಗನ್ಸ್ಗಳಿಗೆ ಡ್ಯಾಮೇಜ್ ಆಗದೆ ಹೆಲ್ದಿ ವೇಯಲ್ಲಿ ಅವ್ರದ್ದು ವೇಟ್ ಲಾಸ್ ಆಗುತ್ತೆ. ಸೊ ಈ ತರ ನೀವು ವಾರಕ್ಕೆ ಅರ್ಧ kg ರೆಡ್ಯೂಸ್ ಮಾಡುವಾಗ ಯಾವುದು ತುಂಬಾ ಟಫ್ ಡಯಟ್ ಇರೋದಿಲ್ಲ. ಕಾಪ್ಸೆ ತಿನ್ಬಾರ್ದು, ಇನ್ನೊಂದೇ ತಿನ್ಬಾರ್ದು, ಮತ್ತೊಂದೇ ತಿನ್ಬಾರ್ದು ಅನ್ನುವಂತಹ
ತೀರಾ ಫ್ಯಾನ್ಸಿ ಆದಂತ ಡಯಟ್ ಇರೋದಿಲ್ಲ. ನಿಮ್ಮ ಲೋಕಲ್ ಫುಡ್, ನಿಮ್ಮ ನೇಟಿವ್ ಆದಂತ ಚಿಕನ್ ನಿಂದ ನೀವೇನ್ ತಿಂತಾ ಇದ್ದೀರಾ ಅದನ್ನೇ ತಿಂದು ಹೆಲ್ದಿ ವೇಯಲ್ಲಿ ಅದನ್ನ ಮಾನಿಟರ್ ಮಾಡಿಕೊಂಡು ಹೆಲ್ದಿ ವೇಯಲ್ಲಿ ಫ್ಯಾಟ್ ಸೆಲ್ಸ್ ಅನ್ನ ನೀವು ಟಾರ್ಗೆಟ್ ಮಾಡ್ಬೋದು. ಗೊತ್ತಾಯ್ತಾ? ಸೊ ವಿರೇಚನದಲ್ಲಿ ಆಕ್ಚುಲಿ ಹೋಗೋದು ಈಗ ಇನಿಷಿಯಲ್ 1 or 2 kg ಅಂತೂ ಬರೀ ವಾಟರ್ ಲಾಸ್, ಬೇರೆ ಏನಿಲ್ಲ, ವಾಟರ್ ಲಾಸೇ ಆಗೋದು. ಅದಕ್ಕೂ ಫರ್ದರ್ ಇದು ನಾವು ಯಾವ ಟಿಶ್ಯೂನ ಫೋಕಸ್ ಮಾಡ್ತೀವಿ ಅನ್ನೋದ್ರ ಮೇಲೆ ಹೋಗುತ್ತೆ. ಬಟ್ ಇಲ್ಲಿ ವಿರೇಚನದಲ್ಲಿ ಹೋದಂತಹ ವೆಯ್ಟ್ ಲಾಸ್ ನಿಮಗೆ ಅನ್ಹೆಲ್ದಿ ಆದಂತಹ ಅಂದ್ರೆ ಸೈಡ್ ಎಫೆಕ್ಟ್ ಕೊಡುವಂತ ಫ್ಯಾಟ್ ಲಾಸ್ ಆಗಿರೋದಿಲ್ಲ. ಅದು ಬೇಕಾದ್ರೆ 3 kg ಆಗಿರ್ಲಿ 8 kg ಆಗಿರ್ಲಿ, ಆ ವೆಯ್ಟ್ ಲಾಸ್ ಅನ್ನೋದು ಯಾವುದೇ ಕಾಂಪ್ಲಿಕೇಶನ್ಗೆ ಕಾರಣ ಆಗೋದಿಲ್ಲ. ಅಥವಾ ವೆಯ್ಟ್ ಲಾಸ್ ಆಗಿ ಮೂಳೆ ಎಲ್ಲ ವೀಕ್ ಆಯ್ತು ಅಂತ ಆಗೋದಿಲ್ಲ. ವೆಯ್ಟ್ ಲಾಸ್ ಆಗಿ ಮಸಲ್ಸೇ ಹೋಯ್ತು ಅಂತ ಆಗೋದಿಲ್ಲ. ಯಾವಾಗ ಆಗತ್ತೆ? ಇಂಪ್ರಾಪರ್ಲಿ ಡನ್ ವಿರೇಚನ ವಿಲ್ ಲೀಡ್ ಟು ದಟ್. ಅಂದ್ರೆ ಇಂಪ್ರಾಪರ್ಲಿ ಡನ್ ವಿರೇಚನ ಅಂತಂದ್ರೆ ಏನು? ಸ್ನೇಹ ಸಿದ್ಧಿ ಲಕ್ಷಣ ಬರದೆ ಮುಂದುವರಿಯೋದು, ಅಂದ್ರೆ ಸ್ನೇಹಪಾನ ಸಾಕಾಗಿರೋದಿಲ್ಲ. ಈ ಕೆಲವು ಮೊನ್ನೆ ಒಬ್ರು ಬಂದಿದ್ರು, ಮೊದಲನೇ ದಿನ ತುಪ್ಪ ಕುಡಿಸಿದ್ದಾರೆ, ಮಧ್ಯಾಹ್ನ ಮಸಾಜ್ ಮಾಡಿದ್ದಾರೆ, ಮತ್ತೆ 2ನೇ ದಿನ ತುಪ್ಪ ಕುಡಿಸಿದ್ದಾರೆ, ಮಧ್ಯಾಹ್ನ ಮಸಾಜ್, 3ನೇ ದಿನ ವಿರೇಚನ. ಸೊ ಅವ್ರು ನಮ್ಮ ಹತ್ರ ಬಂದು ವಿರೇಚನ ಮಾಡಿಸ್ಕೋಬೇಕಿತ್ತು, ನಾನು ಪ್ರತಿ ವರ್ಷ ತಗೋತೀನಿ ಅಂತ. ಸರಿ ಆಯ್ತು, ಹಾಗಿದ್ರೆ ಇಷ್ಟು 10-12 ದಿನ ಟೈಮ್ ಇಟ್ಕೊಂಡು ಬನ್ನಿ. 10-12 ದಿನ ಏನಕ್ಕೆ ಬೇಕು? 3 days ಸಾಕಲ್ವಾ? 3 days. ಯಾಕಂದ್ರೆ ನಾನು ಎವ್ರಿ ಇಯರ್ ಹೇಗೆ ತಗೊಳ್ತಾ ಇರೋದು? 3 days ತಗೊಳ್ತಾ ಇರೋದು. ಆದ್ರೆ ವಿರೇಚನ ತಗೊಂಡ್ರು ನಂಗೇನ್ ಹೆಲ್ಪ್ ಆಗಿಲ್ಲ. ಮತ್ತೆ ನೀವು ವಿರೇಚನನೇ ಮಾಡ್ತೀರಾ. ಇನ್ಫ್ಯಾಕ್ಟ್ ನಂಗೆ ವಿರೇಚನ ತಗೊಂಡ್ಮೇಲೆ ಒಂಥರ ಅನ್ಈಸಿನೆಸ್ ಜಾಸ್ತಿ ಆಗತ್ತೆ, ತುಂಬಾ ಸುಸ್ತಾಗತ್ತೆ, ನಂಗೆ ಸುಧಾರಿಸ್ಕೊಳಕ್ಕೆ 2 ರಿಂದ 3 ತಿಂಗಳ ಬೇಕಾಗತ್ತೆ, ನೀವು ಮತ್ತೆ ವಿರೇಚನನೇ ಕೊಡ್ತೀರಾ ಅಂತ ಅವ್ರು ಕೇಳಿದ್ದು. ಹೌದಾ? ಹಾಗಾಗಲ್ವಲ್ಲ, ವಿರೇಚನ ಆದ ತಕ್ಷಣ ಆ ಥರ ಸಿಂಪ್ಟಮ್ಸ್ ಬರಬಾರ್ದಲ್ಲ. ಆಕ್ಚುಲಿ ಯಾಕೆ ಬರ್ತಿದೆ, ಏನಾಗ್ತಿದೆ ಅಂತ ಇಲ್ಲ ಡಿಸ್ಚಾರ್ಜ್ ಸಮರಿ ಕೊಡಿ, ಏನ್ ಟ್ರೀಟ್ಮೆಂಟ್ ಆಗಿದೆ ನೋಡೋಣ ಅಂತಂದ್ರೆ ಡಿಸ್ಚಾರ್ಜ್ ಸಮರಿ ಇಲ್ಲ, ನಂಗೆ ಕೊಟ್ಟಿಲ್ಲ. ಓಕೆ ಸರಿ, ಏನ್ ಟ್ರೀಟ್ಮೆಂಟ್ ಆಗಿತ್ತು ಅಂತ ಕೇಳಿದಾಗ ನಂಗೆ ತುಂಬಾ ಆಶ್ಚರ್ಯ ಆಯ್ತು. ಮೊದಲನೇ ದಿನ ಬೆಳಿಗ್ಗೆ ತುಪ್ಪ ಕುಡಿಯೋದು, ಮನೆಗೆ ಬರೋದು, ಇಡ್ಲಿ ತಿನ್ನೋದು, ಮಧ್ಯಾಹ್ನ ಊಟ ಮಾಡೋದು, ಮತ್ತೆ ಆಸ್ಪತ್ರೆಗೆ ಹೋಗೋದು, ಮಸಾಜ್ ಮಾಡಿಸ್ಕೊಂಡು ಬರೋದು, ಮರುದಿನ ಹೋಗಿ ಮತ್ತೆ ತುಪ್ಪ ಕುಡಿಯೋದು, ಮನೆಗೆ ಬಂದು ಇಡ್ಲಿ ತಿನ್ನೋದು. ಏನಾದ್ರೂ ಹೆಲ್ದಿಯಾಗಿ ತಿನ್ನಿ, ಉಪ್ಪು ಖಾರ ಹಾಕೊಳ್ದೆ, ಖಾರ ಜಾಸ್ತಿ ಇಲ್ಲದೆ ತಿನ್ನಿ ಅಂತ ಹೇಳಿದ್ದಾರೆ. ಇಡ್ಲಿ ದೋಸೆ ಆಗ್ಬೋದಾ ಕೇಳಿದ್ರೆ ಆಗ್ಬೋದಂತ ಹೇಳಿದ್ದಾರೆ. ಈಗ ನೋಡಿ, ನಿಮ್ಗೆ ಬೆಳಿಗ್ಗೆ 1 ತುಪ್ಪ ಕುಡಿದ್ರೆ ಇನ್ನ ಹಸುವಾಗಿಲ್ಲ, ಹೌದಾ? ಇನ್ ಇಮ್ಯಾಜಿನ್ ಮಾಡಿ, ತುಪ್ಪ ಕುಡ್ದಾದ್ಮೇಲೆ 1 ತಾಸಿಗೆ ನಾನು ನಿಮ್ಗೆ ಇಡ್ಲಿ ಕೊಟ್ರೆ ಏನಾಗ್ಬೋದು ಕತೆ? ಇಡ್ಲಿನೂ ಹೆವಿ ಫಾರ್ ಡೈಜೆಷನ್ ಅಲ್ವಾ? ಅಷ್ಟಾಗಿ ಮಧ್ಯಾಹ್ನ ಮತ್ತೆ ಮಸಾಜ್, 2 ದಿನ ಆಯ್ತು ಅಲ್ಲಿಗೆ. 3ನೇ ದಿನ ಬೆಳಿಗ್ಗೆ 3ನೇ ದಿನದ ಔಷಧಿ ಕೊಟ್ಟು ಕಳಿಸಿದ್ರು ಮನೇಲೆ, ನೀವು ಬೆಳಿಗ್ಗೆ ಎದ್ದ ತಕ್ಷಣ ಈ ಔಷಧಿ ತಿನ್ನಿ ಅಂತ. ಅವ್ರು ಔಷಧಿ ತಿಂದಿದ್ದಾರೆ, 3 ಬಾರಿ ಮೋಷನ್ ಆಗಿದೆ, ಅಲ್ಲಿಗೆ ವಿರೇಚನ ಮುಗೀತು, ಡನ್ ಅಂಡ್ ಡಸ್ಟೆಡ್. ಈ ತರ ಎಲ್ಲ ಮಾಡಿದಾಗ ಇಂತಹ ವಿರೇಚನದಿಂದ ನಿಮ್ಗೆ ಪ್ರಾಬ್ಲಮ್ ಆಗೋದೇ ಜಾಸ್ತಿ. ಬಿಕಾಸ್ ಯಾವಾಗ ಅದು ಇದೆಲ್ಲ ಹೇಗೆ ಅಂತಂದ್ರೆ, ಪಂಚಕರ್ಮ ಚಿಕಿತ್ಸೆಗಳನ್ನೋದು ಕತ್ತಿ ಇದ್ದಂಗೆ, ಚಾಕು ಕತ್ತಿ ಎಲ್ಲ ಇದ್ದಂಗೆ. ಸರಿಯಾಗಿ ಬಳಸಿದ್ರೆ ರುಚಿಯಾದ ಅಡಿಗೆಗೂ ಬಳಕೆ ಆಗತ್ತೆ, ತಪ್ಪಾದ ಉದ್ದೇಶದಿಂದ ಬಳಸಿದ್ರೆ ನೋವನ್ನುಂಟು ಮಾಡ್ಲಿಕ್ಕೂ ಸಹಾಯ ಆಗತ್ತೆ ಅಲ್ವಾ? ಹಾಗೇನೆ ಪಂಚಕರ್ಮ ಅನ್ನೋದು ಮಾಡೋ ರೀತಿಯಲ್ಲಿ ಕರೆಕ್ಟಾಗಿ ಮಾಡಿದ್ರೆ ನಮ್ಗೆ ಸಹಾಯ ಆಗತ್ತೆ. ಬಟ್ ಮಾಡೋ ರೀತಿಯಲ್ಲಿ ತಪ್ಪಾದ್ರೆ ನಮಗದ್ರಿಂದ ತೊಂದರೆಗಳು ಕೂಡ ಉಂಟಾಗತ್ತೆ. ಸೊ ಪ್ರಾಪರ್ ವೇಯಲ್ಲಿ, ಶಾಸ್ತ್ರೋಕ್ತವಾದ ರೀತಿಯಲ್ಲಿ ಆದ್ರೆ ಖಂಡಿತ ವಿರೇಚನದ ಆ ವೇಟ್ ಲಾಸ್ ಅನ್ನೋದು ನಿಮಗೆ, ವಿರೇಚನ ನಂತರ ಮಸಲ್ ಲಾಸ್ ಆಯ್ತು ಅಥವಾ ಬೋನ್ ವೇಟ್ ಲಾಸ್ ಆಯ್ತು ಅಥವಾ ಕಾಂಪ್ಲಿಕೇಶನ್ಸ್ ಆಯ್ತು ಅಂತ ಬರೋದಿಲ್ಲ, ಖಂಡಿತ ಬರೋದಿಲ್ಲ. ಗೊತ್ತಾಯ್ತಾ? ಬಟ್ ಇಂಪ್ರಾಪರ್ಲಿ ಆದ್ರೆ, ಅಥವಾ ಈಗ ಅವಾಗ ತಿನ್ಬಾರ್ದು ಅಂತ ಹೇಳಿರ್ತೀವಿ, ಈಗ ನಾವು ಕೊಟ್ಟಿದ್ಬಿಟ್ಟು ಇನ್ನೇನು ತಿನ್ಬಾರ್ದು ಅಂತ ದೊಡ್ಡ ಡೈರಿ ಮಿಲ್ಕ್ ಸಿಲ್ಕ್ ಇಟ್ಕೊಂಡು ಬ್ಯಾಗಲ್ಲಿ ತಿಂತಾರೆ. ಅಂಥದ್ದೆಲ್ಲ ಕಳ್ಳ ಕೆಲಸ ಮಾಡಿದಾಗ ಏನಾಗುತ್ತೆ, ಪ್ರಾಬ್ಲಮ್ ಆಗೋದು ನಿಮ್ಮ ದೇಹಕ್ಕೆ ಆಗಿರುತ್ತೆ. ಅಂಥದ್ದೆಲ್ಲ ಮಾಡಬಾರ್ದು. ಶ್ರದ್ಧೆಯಿಂದ ಏನಾಗಿದೆ, ಯಾವ ಥರ ಇದೆ ಪ್ರೊಸೆಸ್, ಅದೇ ಥರ ಮಾಡ್ಕೊಂಡು ಹೋದ್ರೆ, ಆ ಔಷಧಿಗಳು ಅಷ್ಟೇ ಫ್ರೆಶ್ ಆಗಿ ತಯಾರಾಗಿದ್ದಾದ್ರೆ ಖಂಡಿತವಾಗಿ ವಿರೇಚನ, ಅದೇ ಅವ್ರನ್ನಲ್ಲ, ಅವ್ರದ್ದು 8 kg ಇದ್ದಲ್ಲಿ ಆಲ್ಮೋಸ್ಟ್ 3.5 inch ಲಾಸ್ ಆಗಿದೆ. ಅಂದ್ರೆ ಅದು ಡೆಫಿನೆಟ್ಲಿ ಆ ಪಕ್ಕ ಫ್ಯಾಟ್ ಸೆಲ್ಸೇ ಟಾರ್ಗೆಟ್ ಆಗಿದೆ ಅಂತ ನಮ್ಗೆ ಗೊತ್ತಾಗೋದು ಹೇಗೆ ಅಂತಂದ್ರೆ, ಆ ಫರ್ಮ್ನೆಸ್ ಬಂದಿದೆ. ಅವರೇ ಹೇಳ್ತಾ ಇದ್ರು, ಮೊದ್ಲೆಲ್ಲ ಮೈ ಒಂಥರ ಲೂಸ್ ಅಂದ್ರೆ ಗೊತ್ತಾಗ್ತಿತ್ತು, ಫ್ಯಾಟ್ ಜೋತು ಬಿದ್ದ ಹಾಗೆ ಅನಿಸ್ತಿತ್ತು. ಇವಾಗ ಬಾಡಿ ಟೈಟ್ ಆಗಿದೆ, ಫರ್ಮ್ ಫೀಲ್ ಆಗ್ತಾ ಇದೆ, ಐ ಫೀಲ್ ಮೋರ್ ಸ್ಟೇಬಲ್ ನಾವು ಅಂತ ಹೇಳ್ತಾ ಇದ್ರು. ಆ ಥರ. ಸೊ ಖಂಡಿತ ನಾವು ಯಾವ ಸೆಲ್ಸ್ ಅನ್ನ ಟಾರ್ಗೆಟ್ ಮಾಡ್ತೀವೋ ಅದ್ರ ಮೇಲೆ ಇದು ರಿಯಾಕ್ಟ್ ಆಗತ್ತೆ. ಈಗ ಆಟೋ ಇಮ್ಯೂನ್ ಕಂಡೀಷನ್ ಇದೆ, ಸೋರಿಯಾಸಿಸ್ ಪ್ಯಾಚಸ್ ಇದೆ ಅಂತಂದ್ರೆ, ಸ್ನೇಹಪಾನ ಆಗಿ ಅಭ್ಯಂಗ ಆಗಿ ವಿರೇಚನ ಆಗೋ ಹೊತ್ತಿಗೆ ಅರ್ಧಕ್ಕರ್ಧ ಪ್ಯಾಚಸ್ ಹೋಗಿರತ್ತೆ.
ನಿಮ್ಗೆ ಅವತ್ತು ಫೋಟೋ ನಿಮಗೆ ತೋರಿಸಿದ್ದಲ್ಲ ಫೋಟೋಸು ಚರ್ಮ ಬಂದಾಗ ಅದೇ ಅದೇ ಹಾಗೆ ಕಮ್ಮಿ ಆಗ್ತಾ ಆಗ್ತಾ ಬರುತ್ತೆ. ಯಾಕಂದ್ರೆ ಅಲ್ಲಿಯ ಟಾರ್ಗೆಟ್ ಸೆಲ್ಸ್ ಏನಾಗಿರುತ್ತೆ, ಸ್ಕಿನ್ ಟಿಶ್ಯೂ ಆಗಿರುತ್ತೆ. ಡೀಪ್ ರೂಟೆಡ್ ಸ್ಕಿನ್ನಿಗೆ ಹೋಗಿ ಅದನ್ನದು ಸರಿಪಡಿಸುವಂತ ಕೆಲಸ ಮಾಡತ್ತೆ. ಈವನ್ ವಿರೇಚನ ಆಗಿ ನೀವು ಮನೆಗೆ ಹೋಗೋ ಹೊತ್ತಿಗೆ ಇನ್ನ ನಿಮಗೆ ಗೊತ್ತೇ ಆಗಲ್ಲ ನಿಮ್ಮ ಸ್ಕಿನ್ ಪ್ರಾಬ್ಲಮ್ ನೀವು ಬಂದಿದಂತ ನಿಮ್ಗೆ ಯಾರು ಹೇಳಕ್ ಆಗಲ್ಲ, ಆ ತರ ಇರುತ್ತೆ. ನಾನ್ ನಿಮ್ಗೆ ಆಮೇಲೆ ಫೋಟೋ ತೋರಿಸ್ತೀನಿ. ಒಬ್ರು ಬರುವಾಗ ಚರ್ಮ ಗಾಯ ಆಗಿ ಊಸ್ ಔಟ್ ಆಗ್ತಾ ಫೌಲ್ ಸ್ಮೆಲ್ ಬರ್ತಾ ಇತ್ತು, ಅಷ್ಟು ಜಾಸ್ತಿ ಆಗಿತ್ತು. ಅವರು ಡಿಸ್ಚಾರ್ಜ್ ಹೋಗೋ ದಿನ ಆ ಗಾಯ ಹೇಗೆ ಮಾದಿದೆ ಅಂತಂದ್ರೆ ಗಾಯದ ಗುರ್ತಿದೆ ಅಷ್ಟೇ. ಅಷ್ಟು ಮ್ಯಾಜಿಕಲ್ ಆದಂತಹ ಒಂದು ರಿಸಲ್ಟ್. ಅವರು 18 ದಿನ ಇದ್ರು, 18 ದಿನ ಅವ್ರಿಗೆ ಹೇಳಿದ್ವಿ, ಯಾಕಂದ್ರೆ ತುಂಬಾ ಸಿವಿಯರ್ ಇತ್ತು. ಫಸ್ಟ್ ಡೇ ಬಂದಾಗ ಪಾಪ ಕನ್ಸಲ್ಟೇಷನ್ ಆದ್ಮೇಲೆ ಕಾಲ್ ಕೆಳಗೆ ಪೇಪರ್ ಹಾಕಿ ಕೂತಿದ್ರು, ಯಾಕಂದ್ರೆ ಎಲ್ಲಿ ಕೂತ್ರು ಅಲ್ಲಿ ಪಸ್ ಸೋರತ್ತೆ, ಕೈಯಲ್ಲಿ ಕಾಲಲ್ಲಿ ಎಲ್ಲ ಗಾಯಗಳು ಎಷ್ಟು ಜಾಸ್ತಿಯಾಗಿ ಕೂತಲ್ಲಿ ಆ ರಶಿಕೆ ಸೋರುವಂಥದ್ದು. ಹಿಂಗ್ ನೋಡಿದ್ರೆ ನೀವು ಅವ್ರ ಪಕ್ಕ ಕೂತ್ಕೊಳ್ಳಕ್ಕೆ ಮನ್ಸ್ ಮಾಡಲ್ಲ, ಅಷ್ಟು ಕೆಟ್ಟ ಸ್ಮೆಲ್ ಕೂಡ ಬರುತ್ತೆ, ನೋಡಕ್ಕೆ ಕೂಡ ಒಂಥರ ಅನ್ಸುತ್ತೆ. ಆ ತರ ಕಂಡೀಷನ್ ಅಲ್ಲಿ ಬಂದವರು, ಅವರಲ್ಲೂ ವಿರೇಚನನೇ ಕೊಟ್ಟಿದ್ದು ನಾವು. ಅಂದ್ರೆ ಟಾರ್ಗೆಟ್ ಸೆಲ್ಸ್ ಮತ್ತೆ ಫ್ರೆಶ್ ಮೆಡಿಸಿನ್ಸ್ ಇಂದು ಜಾದು ಇದು ಅಂತ. ಈ ರಿಸಲ್ಟ್ ಅವರು ಮೊದಲು ಬೇರೆ ಬೇರೆ ಕಡೆಯಲ್ಲಿ ತಗೊಂಡಿದ್ದಾರೆ, ಪುಣಾದಲ್ಲಿ ಕೂಡ ಅವರು ಪಂಚಕರ್ಮ ಎಲ್ಲ ಮಾಡಿಸ್ಕೊಂಡಿದ್ದವ್ರು. ಆದ್ರೆ ಇಲ್ಲಿ ಇಂಥ ವಂಡರ್ಫುಲ್ ರಿಸಲ್ಟ್ ಬರಕ್ ಕಾರಣ ಏನು ಅಂದ್ರೆ ಔಷಧಿ ಸಸ್ಯಗಳು, ಫ್ರೆಶ್ ಆಗಿರೋ ಔಷಧಿನೇ. ಅದಕ್ಕೆ ನಾನು ಹೇಳೋದು ಮತ್ತೆ ಪುನಃ, ನೀವೇ ತರಕಾರಿ ಬೆಳ್ಕೊಳ್ಳೋದು, ಹಣ್ಣು ಬೆಳ್ಕೊಳ್ಳೋದು, ಔಷಧಿ ಬೆಳ್ಕೊಳ್ಳೋ ದಿನ ಬರತ್ತೆ. ಸೊ ಎಲ್ಲರೂ ಮನೇಲಿ ಪುನಃ ವಾಪಸ್ ಕೃಷಿ ಶುರು ಮಾಡ್ಕೊಳ್ಳಿ, ಕಷ್ಟ ಆದ್ರೂ ಪರವಾಗಿಲ್ಲ, ಕೃಷಿ ಶುರು ಮಾಡಿ. ಹಾಗೆ ಆಯುರ್ವೇದ ಡಾಕ್ಟರ್ಸಿಗೂ ನಾನು ಹೇಳೋದದೇ, ಎಷ್ಟಾಗ್ತದೆ ಅಷ್ಟು ಔಷಧಿ ಸಸ್ಯದ ಕೃಷಿ ಶುರು ಮಾಡಿ. ಮುಂದೊಂದ್ ದಿನ ಔಷಧಿ ನೀವು ಬೆಳ್ಕೊಂಡು ನೀನ್ ಔಷಧಿ ಕೊಡ್ಬೇಕು ಅನ್ನೋ ಪರಿಸ್ಥಿತಿ ಬಂದೇ ಬರುತ್ತೆ. ಜನರಲ್ಲೂ ಇದ್ರ ಮಹತ್ವ ಗೊತ್ತಾಗತ್ತೆ. ಈಗ ನೋಡಿ, ಮೊದ್ಲು ಆರ್ಗ್ಯಾನಿಕ್ ಯಾವ್ದಾದ್ರು ನಡೆಯುತ್ತೆ, ತರಕಾರಿ ಆದ್ರಾಯ್ತು ಅಂತ ತಿಂತಿದ್ವಿ, ಹೌದಮ್ಮ? ಈಗ ಒಂದ್ 30 ವರ್ಷದ ಹಿಂದೆ. ಇವಾಗ ಈಗ ಬೆಂಗಳೂರಲ್ಲೇ ಎಷ್ಟು ಬೆಲೆ ಇದೆ, ಎಲ್ಲ ಹುಡುಕಿ ಹುಡುಕಿ ಹೋಗ್ತಾರೆ ತಾನೆ, ಆರ್ಗ್ಯಾನಿಕ್ ಎಲ್ಲಿ ಸಿಗತ್ತೆ, ಆರ್ಗ್ಯಾನಿಕ್ ಎಲ್ಲಿ ಸಿಗತ್ತೆ ಅಂತ. ಬೇರೆ ಸಾದಾ ಅಂಗಡಿಗಿಂತ ಡಬಲ್ ಆದ್ರೂ ಸರಿ ನೀವು ಆರ್ಗ್ಯಾನಿಕ್ ಶಾಪಿಗೆ ಹೋಗಿ ಡಬಲ್ ಕೊಟ್ಟಾದ್ರೂ ತರ್ತೀರಾ. ಯಾಕೆ? ಅದರ ಬೆಲೆ ಗೊತ್ತಾಗಿದೆ. ಹೀಗೇನೆ ನೀವು ತಿನ್ನೋ ಒಂದು ಸಾಂಬಾರಲ್ಲೇ ನೀವು ಆರ್ಗ್ಯಾನಿಕ್ ಹುಡುಕೋರು, ಇನ್ನು ಔಷಧಿ ಸಸ್ಯದ ಆರ್ಗ್ಯಾನಿಕ್ ಹೌದಲ್ವಾ ಅಂತ ಯಾಕೆ ನೋಡೋದಿಲ್ಲ? ಆಯುರ್ವೇದ ಔಷಧಿ ಅಂದ ತಕ್ಷಣ ಬಾಟ್ಲಲ್ಲಿ ಇದ್ರಾಯ್ತು, ಆಯುರ್ವೇದ ಔಷಧಿ ಸೈಡ್ ಎಫೆಕ್ಟ್ ಇಲ್ಲ ಅಂತ ಕಣ್ಮುಚ್ಚಿ ಹೇಗೆ ನಂಬ್ತೀರಾ ನೀವು? ನೀವು ಮಾಡೋ ಸಾಂಬಾರಿಗೆನೆ ಸಾವಯವ ಬೇಕು, ಔಷಧಿಗೆ ಬೇಡವಾ? ಹಾಗಿದ್ರೆ ಔಷಧಿಗೂ ಬೇಕು, ಔಷಧಿಗೆ ಇನ್ಫ್ಯಾಕ್ಟ್ ಇನ್ನ ಹೆಚ್ಚಿಗೆ ಬೇಕು. ಹಾಗಾಗಿ ಮುಂದೊಂದು ದಿನ ಔಷಧಿ ಸಸ್ಯಗಳು ಕೂಡ ಸಾವಯವನೇ ಬೇಕು, ಸಾವಯವ ಔಷಧಿ ಇದ್ದಿದ್ದೇ ಬೇಕು ಅನ್ನೋ ದಿನ ಬಂದೇ ಬರುತ್ತೆ. ಜನರಲ್ಲಿ ಈಗ ಅವೇರ್ನೆಸ್ ಕಮ್ಮಿ ಇದೆ. ಹಾಗಾಗಿ ಅವ್ರಿಗೆ ಇವಾಗ ಇಲ್ಲಿ ನಾವೇ ಬೆಳಿತೀವಿ, ನಾವೇ ತಯಾರಿಸ್ತೀವಿ ಅಂದಾಗ ಅದ್ರ ಬೆಲೆ ಅಷ್ಟು ಗೊತ್ತಾಗೋದಿಲ್ಲ, ಅಂದ್ರೆ ಅಷ್ಟು ತಲೆ ಒಳಗೆ ಹೋಗೋದಿಲ್ಲ. ಬಿಕಾಸ್ ಇನ್ನ ಅದ್ರ ಅನಿವಾರ್ಯತೆ ಗೊತ್ತಾಗ್ಲಿಲ್ಲ. ಮುಂದೊಂದ್ ದಿನ ಬರುತ್ತೆ, ಅವಾಗ ಮತ್ತೆ ಪುನಃ ಎಲ್ಲರೂ ಕೃಷಿ ಮಾಡ್ಬೇಕು, ಎಲ್ಲರೂ ಅವರೇ ಔಷಧಿ ತಯಾರಿಸಿ ಅವರೇ ಕೊಡೋ ದಿನನೂ ಬರುತ್ತೆ. ಹಾಗಾಗಿ ಈಗ್ಲಿಂದಾನೇ ನಾವೆಲ್ಲ ಡಾಕ್ಟರ್ಸ್ಗಳು ಪ್ರಾಕ್ಟೀಸ್ ಶುರು ಮಾಡ್ಕೋಬೇಕು. ನಾವಂತೂ ಆಲ್ರೆಡಿ ಶುರು ಮಾಡಿದ್ದೀವಿ. ಬೇರೆಯವರಿಗೂ ನಾನು ಯಾವಾಗ್ಲೂ ಬಂದಾಗ ಅದನ್ನೇ ಹೇಳೋದು, ಸ್ಟೂಡೆಂಟ್ಸ್ ಎಲ್ಲ ಬಂದಾಗ, ನಿಮ್ಮ ಪ್ರಾಕ್ಟೀಸ್ ಈಗಲೇ ಸ್ಟಾರ್ಟ್ ಮಾಡಿ, ಔಷಧಿ ಬೆಳೆಯೋದು, ಔಷಧಿ ತಯಾರಿಸೋದು ಶುರು ಹಚ್ಕೊಳ್ಳಿ. ಎಷ್ಟಾದ್ರೆ ಅಷ್ಟು, ಒಂದೊಂದು ಸಿಂಗಲ್ ಡ್ರಗ್ ಆದ್ರೂ ಪರವಾಗಿಲ್ಲ, ಅಲ್ಲಿಂದ ಶುರು ಮಾಡಿ ಅಂತ. ಹಾಗೆ ತರಕಾರಿಗಳು, ಇದು ಎಲ್ಲದರದ್ದು ಮಹತ್ವ ಇರೋದೇ ಅದು ಎಷ್ಟು ಫ್ರೆಶ್ ಆಗಿದೆ ಅಂತ. ಈಗ ಹಣ್ಣು, ಆ ಹಣ್ಣಿನ ಜ್ಯೂಸ್, ಹಣ್ಣು ತಂದ್ರಿ ಆ ತಕ್ಷಣದ ಜ್ಯೂಸ್, ಅದರ ಟೇಸ್ಟೇ ಬೇರೆ. ಅದನ್ನ ಎಲ್ಲೋ ಇಟ್ಟು, ಯಾವಾಗ್ಲೋ ಜ್ಯೂಸ್ ತೆಗ್ದಿಟ್ಟು, ಯಾವಾಗ್ಲೋ ಔಷಧಿ ಮಾಡಿಟ್ಟು, ಆ ಪ್ಯಾಕೆಟ್ ಅಲ್ಲಿ ಇಟ್ಟು, ಅದು ನಿಮ್ ಕೈ ಸೇರೋದು ಯಾವಾಗ್ಲೂ. ಈಗ ನಾವಿಲ್ಲಿ, ಈಗ ನಿಮ್ಮ ಡಿಸ್ಚಾರ್ಜ್, ಈಗ ಇವ್ರು ಇವತ್ತು ನಾಳೆ ಡಿಸ್ಚಾರ್ಜ್ ಅಂತಂದ್ರೆ, ಈಗ ಇವತ್ತು ಬೆಳಿಗ್ಗೆ ನಂತರ ಅಲ್ಲೆಲ್ಲ ರೆಡಿ ಆಗ್ತಿರತ್ತೆ, ನಾಳೆ ಕೊಟ್ಟು ಕಳ್ಸೋದಕ್ಕೆ. ಇನ್ನೊಂದು ತಿಂಗಳಲ್ಲಿ ಅದು ಖಾಲಿ ಆಗತ್ತೆ. ಅಂದ್ರೆ ಈ ನಿನ್ನೆಯ ತನಕ ಗಿಡದಲ್ಲಿದ್ದು ನಾಳೆ ಅವರ ಪ್ಯಾಕೆಟ್ ಅಲ್ಲಿ ಇರುತ್ತೆ. 1 ತಿಂಗಳೊಳಗೆ ಅವ್ರ ಹೊಟ್ಟೆ ಸೇರಿ ಆಗಿರತ್ತದು, ಗೊತ್ತಾಯ್ತಾ? ಈ ತರ ಇದ್ದಾಗ ಔಷಧಿಯ ಪ್ರಾಣ ಚೈತನ್ಯ ಜಾಸ್ತಿ ನಿಮ್ಗೆ ಸಿಗೋದ್ರಿಂದ ನಿಮ್ಗೆ ರಿಸಲ್ಟ್ ಸಿಗತ್ತೆ. ಈಗ ನೋಡಿ, ಈಗ ನಿಮಗೆ ತುಪ್ಪ ಕುಡ್ಸಿದ್ದು, ಈಗ ನಿಮ್ಗೆ ಬಂದ ದಿನ ತುಪ್ಪ ಕುಡ್ಸಿಲ್ಲ, ನಾವು ರೆಡಿ ಮಾಡ್ಕೊಂಡ್ವಿ. ನೆಕ್ಸ್ಟ್ ಡೇನೂ ಕುಡ್ಸಿಲ್ಲ, ಯಾಕೆ? ರೆಡಿ ಆಗ್ಲಿಲ್ಲ ಔಷಧಿ. ನಿಮಗ್ ಕುಡ್ಸಿದ್ ಯಾವಾಗ? ಅದ್ರ ನೆಕ್ಸ್ಟ್ ಡೇ ಬಂದ್ರಿ, ಕೇಳ್ಕೊಂಡ್ರಿ, ಇದೆಲ್ಲ ಆಯ್ತು. ನೆಕ್ಸ್ಟ್ ಡೇ ರೆಡಿ ಮಾಡ್ಕೊಂಡು
ತುಪ್ಪ ಕೊಡ್ಸಿದ್ರು. ಯಾಕೆ ಅಂತಂದ್ರೆ ಆ ರೀತಿಯಾಗಿ ಸಿದ್ಧಪಡಿಸಿದಾಗ ಮಾತ್ರ ಅದು ಅದರ ಟಾರ್ಗೆಟ್ ಸೆಲ್ಸಿಗೆ ಹೋಗಿ ಕೆಲಸ ಮಾಡುತ್ತೆ. ಸೊ ನೀವು ಚೆಕಪ್ಗೆ ಬಂದಿನ ಔಷಧಿ ಇನ್ನೂ ಗಿಡದಲ್ಲೇ ಇತ್ತು, ಆಮೇಲೆ ಈಗ ಔಷಧಿ ಗಿಡ ನಿಮ್ ಹೊಟ್ಟೆಲಿದೆ. ಸೊ ಅದರಲ್ಲಿದ್ದಂತಹ ಪ್ರಾಣ ಚೈತನ್ಯ ಏನಾಯ್ತು, ತುಂಬಾ ಹೈಯೆಸ್ಟ್ ರೇಂಜ್ ಅಲ್ಲಿ ಇದ್ದಾಗ ನಿಮ್ಗೆ ಸೇರ್ತು. ಹೇಗೆ ನಾ ಮೊನ್ನೆ ಉದಾಹರಣೆ ಕೊಡುವಾಗ ಮಾಂಸೇನ ವರ್ಧತೆ ಅಂತ ಹೇಳಿದ್ನಲ್ಲ, ಹಾಗೇನೆ ಪ್ರತಿಯೊಂದು ಇದನ್ನ ಸಮಾನ ವೃದ್ಧಿ ಲಕ್ಷಣ ಅಂತ ಆಯುರ್ವೇದದಲ್ಲಿ ಹೇಳ್ತಾರೆ. ಸಮಾನ ವೃದ್ಧಿ ಲಕ್ಷಣ ಅಂತಂದ್ರೆ ಸಮಾನ ಗುಣ ಉಳ್ಳದ್ದು ಸಮಾನತೆಯನ್ನ ಹೆಚ್ಚತ್ತೆ. ಈಗ ನೋಡಿ, ಒಬ್ಬ ನೆಗೆಟಿವ್ ಪರ್ಸನ್ ಇದ್ರೆ ಅವ್ರ ಹತ್ರ ಮಾತಾಡ್ತಾ 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 ನಮಗೂ ಒಂಥರ ತಲೆ ನೆಗೆಟಿವ್ ತುಂಬ್ಕೊಂಡ್ ಬಿಡತ್ತೆ. ಯಾರೋ ಒಬ್ರು ಒಂದ್ ನೆಗೆಟಿವ್ ಹೇಳಿದ್ರೆ ಸಾಕು, ಎಲ್ಲರ ತಲೆಲೂ ಅದೊಂಥರ ಬೇಡ ಅಂದ್ರು ಹಾಗೆ ಒಬ್ಬ ಪಾಸಿಟಿವ್ ವ್ಯಕ್ತಿ ಜೊತೆ ಇದ್ದಾಗ ನಮಗ್ ಅರಿವಿಲ್ದೆ ನಮ್ಮಲ್ಲಿ ಪಾಸಿಟಿವಿಟಿ ತುಂಬ್ಕೊಳ್ತೀವಿ. ಇದೇ ಸಮಾನ ವೃದ್ಧಿ ಲಕ್ಷಣ ಅಂತ. ಹಾಗೇನೆ ಪ್ರಾಣ ಚೈತನ್ಯ ಜಾಸ್ತಿ ಇರುವಂತಹ ಔಷಧಿ ನಿಮ್ಮ ದೇಹವನ್ನ ಸೇರಿದಾಗ ಅದು ನಿಮ್ಮೊಳಗಿನ ಪ್ರಾಣ ಚೈತನ್ಯವನ್ನ ಹೆಚ್ಚುತ್ತೆ. ಎಲ್ಲಿ ಪ್ರಾಣ ಚೈತನ್ಯದ ವೃದ್ಧಿ ಆಗತ್ತೋ ಅಲ್ಲಿ ಆರೋಗ್ಯ ಹೆಚ್ಚಾಗತ್ತೆ. ಆರೋಗ್ಯ ಹೆಚ್ಚಾಗ್ತಾ ಇದೆ ಅಂತಂದ್ರೆ ಎಲ್ಲ ಜೀವಕೋಶಗಳು ಬದಲಾವಣೆ ಆಗ್ತಿದೆ ಅಂತ ಅರ್ಥ. ಈಗ ರೋಗ ಅಂದ್ರೆ ಏನು, ಒಂದು ಈಗ ನೋಡಿ, ನಮ್ಮೆಲ್ಲರ ದೇಹದಲ್ಲೂ ನಾವು ಬದುಕಿರೋ ತನಕ ಹೊಸ ಜೀವಕೋಶ ಹುಟ್ಟುತ್ತಾ ಇರತ್ತೆ, ಹಳೆ ಸಾಯ್ತಾ ಇರತ್ತೆ. ಹೇಗೆ ಗಿಡದಲ್ಲಿ ಎಲೆ ಉದ್ರಿ ಹೊಸ್ತು ಹುಟ್ಟುತ್ತಾ ಇರತ್ತಲ್ವಾ, ಪ್ಯಾಟರ್ನ್ ನಡೀತಾ ಇರತ್ತಲ್ವಾ, ಅದೇ ತರ ನಮ್ಮ ದೇಹದಲ್ಲಿ, ಅಥವಾ ಈಗ ನೋಡಿ ಕೂದ್ಲು ಉದುರ್ತಾನೂ ಇರತ್ತೆ ಹುಟ್ಟುತ್ತಾನೂ ಇರತ್ತೆ. ಅದೇ ತರ ನಮ್ಮ ದೇಹದಲ್ಲಿ ಪ್ರತಿ ಜೀವಕೋಶ ಸಾಯ್ತಾ ಇರತ್ತೆ ಹುಟ್ಟುತ್ತಿರತ್ತೆ, ಸಾಯ್ತಾ ಇರತ್ತೆ ಹುಟ್ಟುತ್ತಿರತ್ತೆ. ಈಗ ನಿಮಗೆ ಇಲ್ಲೊಂದು ಚರ್ಮದಲ್ಲಿ ಸೋರಿಯಾಸಿಸ್ ಪ್ಯಾಚ್ ಇದೆ ಅಂತಂದ್ರೆ ಇಲ್ಲೇನಾಗ್ತಿದೆ, ಆ ಜೀವಕೋಶಗಳು ಸತ್ತು ಮತ್ತೆ ಹುಟ್ಟುತ್ತಿದೆ, ಆದ್ರೆ ಹುಟ್ಟೋ ಜೀವಕೋಶಗಳು ಸೋರಿಯಾಟಿಕ್ ಪ್ಯಾಚ್ ಆಗಿನೇ ಹುಟ್ಟುತ್ತಾ ಇದೆ. ಈಗ ಒಬ್ಬರಿಗೆ ಬಿಳಿ ಸಿಬ್ಬಾಗಿದೆ ಅಂತಂದ್ರೆ, ವಿಟಿಲಿಗೋ ಆಗಿದೆ ಅಂತಂದ್ರೆ, ಆ ವಿಟಿಲಿಗೋ ಆದಂತಹ ಪ್ಯಾಚ್ ಅಲ್ಲಿ ಸ್ಕಿನ್ ಅಲ್ಲಿ ಏನ್ ವ್ಯತ್ಯಾಸ ಆಗ್ತಿರೋದು, ಜೀವಕೋಶ ಸತ್ತು ಮತ್ತೆ ಹುಟ್ಟುವಾಗ್ಲೂ ಬಿಳಿ ಪ್ಯಾಚ್ ಇರೋ ಜೀವಕೋಶನೇ ಅಲ್ಲಿ ರಿಪ್ಲೇಸ್ ಆಗ್ತಿದೆ. ಈ ಔಷಧಿಗಳು ಪಂಚಕರ್ಮ ಚಿಕಿತ್ಸೆ ಏನ್ ಮಾಡುತ್ತೆ, ಟಾರ್ಗೆಟ್ ಸೆಲ್ಸ್ ಗಳಂತ ವರ್ಕ್ ಮಾಡೋದು ಅಂದ್ರೆ ಏನು, ಈಗ ನಾವು ವಿಟಿಲಿಗೋಗು ಟ್ರೀಟ್ಮೆಂಟ್ ಮಾಡ್ತೇವೆ, ಬಿಳಿ ಸಿಬ್ಬು ಅಂತಾರಲ್ಲ, ಆ ಬಿಳಿ ಸಿಬ್ಬು ಟ್ರೀಟ್ಮೆಂಟ್ ಇದ್ದಾಗ ಅವರಿಗೆ ಕೊಡುವಂತ ಔಷಧಿಗಳು ಏನ್ ಮಾಡತ್ತೆ ಅಂತಂದ್ರೆ, ಈಗ ಇಲ್ಲಿ ಬಿಳಿ ಭಾಗ ಇದ್ದಲ್ಲಿದ್ದ ಜೀವಕೋಶ ಸಾಯತ್ತಲ್ಲ, ಸತ್ತು ಹುಟ್ಟುವಾಗ ಅಲ್ಲಿ ಹೆಲ್ದಿ ಜೀವಕೋಶ ಹುಟ್ಟಬೇಕು. ಸೊ ಅದ್ ಹೇಗಾಗತ್ತೆ ಅಂತಂದ್ರೆ ನೀವು ನೋಡ್ಬೋದು, ಈಗ ನಾನು ಫೋಟೋ ಶೇರ್ ಮಾಡ್ತೀನಿ ಆಮೇಲೆ. ಸೊ ಎಲ್ಲಿ ಪೂರ್ತಿ ಬೆಳ್ಳಗಿದ್ದಂತಹ ಜಾಗದಲ್ಲಿ ಒಂದು 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 ನಾರ್ಮಲ್ ಸ್ಕಿನ್ ಡಾಟ್ಸ್ ಬರ್ಲಿಕ್ಕೆ ಸ್ಟಾರ್ಟ್ ಆಗತ್ತೆ. ಡಾಟ್ 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 ಬರುತ್ತೆ ಫಸ್ಟ್, ಅಂದ್ರೆ ಒಂದೊಂದಾಗಿ ಅಲ್ಲಿ ಸತ್ತು ಹುಟ್ಟೋವಾಗ ಹುಟ್ಟೋ ಜೀವಕೋಶಗಳು ಹೆಲ್ದಿಯಾಗಿ ಹುಟ್ಟಕ್ ಶುರು ಆಗತ್ತೆ. ಅದೇ ಡಾಟ್ ಬಂದು 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 ಇಡೀ ಆ ಪ್ಯಾಚ್ ಕವರ್ ಆಗತ್ತೆ, ನಾರ್ಮಲ್ ಸ್ಕಿನ್ ಕಲರಿಗೆ ಬರುತ್ತೆ. ಈ ತರ ಅದ್ರ ಪ್ರೊಸೆಸ್ ಆಗೋದು. ಹಾಗೇನೆ ಸೋರಿಯಾಸಿಸ್ ಅಲ್ಲೂ ಅಷ್ಟೆ, ದೇಹದ ಜೀವಕೋಶಗಳೇನ್ ಗಾಯ ಮಾಡ್ತಿರತ್ತಲ್ಲ, ಆ ಗಾಯ ಒಣಗ್ಸಕ್ಕೆ ದೇಹನೇ ಬಿಡ್ತಾ ಇರೋದಿಲ್ಲ. ಸೊ ಇಲ್ಲಿ ಆಟೋ ಇಮ್ಯೂನ್ ಸಿಸ್ಟಮಿಗೆ ನಾವು ಟ್ರೀಟ್ಮೆಂಟ್ ಅನ್ನ ಕೊಡುವಾಗ ಆ ಇಮ್ಯೂನ್ ಸಿಸ್ಟಮಿಗೆ ಈ ಔಷಧಿಗಳು ಟಾರ್ಗೆಟ್ ಮಾಡುತ್ತೆ. ಔಷಧಿ ಏನ್ ಮಾಡುತ್ತೆ, ಅದು ನಿಮ್ಮ ದೇಹದ ಜೀವಕೋಶಗಳನ್ನ ಸೇರಿ ಆ ಜೀವಕೋಶಗಳನ್ನ ಹೆಲ್ದಿ ಮಾಡೋದಕ್ಕೆ ಕೆಲಸ ಮಾಡುತ್ತೆ. ಯಾವ ದೇಹ ರೋಗ ಉತ್ಪತ್ತಿ ಮಾಡ್ತಿತ್ತೋ ಅದೇ ದೇಹ ಈಗ ರೋಗವನ್ನ ಗುಣಪಡಿಸಕ್ಕೆ ಇನ್ಸ್ಟ್ರಕ್ಷನ್ ಕೊಡ್ತಾ ಬರುತ್ತೆ. ಈಗ ನಿಮ್ಗೆ ಇರುವಂತಹ ಪ್ಯಾಚ್, ಈಗ ನಿಮ್ಗೆ ನೋಡಿ ಕೈ ನೋಡಿ ಆಲ್ಮೋಸ್ಟ್ ಇವತ್ತೇನ್ ಗೊತ್ತಾಗ್ತಿಲ್ಲ ಅಲ್ಲ, ಎಲ್ಲ ಆಲ್ಮೋಸ್ಟ್ ಕ್ಲಿಯರ್. ಮೊನ್ನೆ ಸ್ವಲ್ಪ ದಬ್ಬರು ಆಗಿತ್ತು. ಸೊ ಅದಲ್ಲಿ ಏನ್ ಚೇಂಜಸ್ ಆಯ್ತು, ಸ್ನೇಹಪಾನದಲ್ಲಿ ಹೋದಂತಹ ಔಷಧಿ ಅದರ ಟಾರ್ಗೆಟ್ ಸೆಲ್ಸಿಗೆ ಹೋಗ್ಬಿಟ್ಟು ಏನಲ್ಲಿ ದಿನ ಸತ್ತು ಹುಟ್ಟುವಂತ ಜೀವಕೋಶಗಳಿದೆ ಅಲ್ಲ, ಅದನ್ನ ರಿಪ್ಲೇಸ್ ಮಾಡ್ತು ಅಂತ. ಅದನ್ನ ರಿಪ್ಲೇಸ್ ಮಾಡಿ ಸಾಯುವಾಗ ಕೆಟ್ಟ ಜೀವಕೋಶಗಳು ಸಾಯ್ಬೇಕು, ಹುಟ್ಟುವಾಗ ಆರೋಗ್ಯಯುತವಾದಂತಹ ಜೀವಕೋಶ ಅಲ್ಲಿ ಹುಟ್ಟಬೇಕು. ಈ ಥರದಲ್ಲಿ ಕೆಲಸ ಮಾಡುತ್ತೆ ಪಂಚಕರ್ಮ. ಸೊ ಪಂಚಕರ್ಮದಲ್ಲಿ ಸೈಡ್ ಇಫೆಕ್ಟ್ ಇಲ್ಲ. ಯಾಕೆ ಅಂತಂದ್ರೆ ಈ ರೀತಿಯಾಗಿ ಪ್ಲಾನ್ ಮಾಡಿದಾಗ ಇಲ್ಲ. ಬಟ್ ಈಗ ಪೇಷಂಟಿಗೆ 10 ದಿನ ಆಗಲ್ಲ ಅಂತ ಹೇಳಿ 2 ದಿನದಲ್ಲಿ ಪಂಚಕರ್ಮ ಮಾಡ್ತೀನಿ ಅನ್ನೋದು, 5 ದಿನದಲ್ಲಿ 5 ಕರ್ಮಗಳು, ಇವತ್ತು ವಮನ, ನಾಳೆ ವಿರೇಚನ, ನಾಡ್ದು ಬಸ್ತಿ, ಆಚೆ ನಾಡ್ದು ನಸ್ಯ, ರಕ್ತ ಮೋಕ್ಷಣ, ಚಲೋ 5 ಕರ್ಮಗಳಾಯ್ತು. ನಂಗೆ ಫುಲ್ ಪಂಚಕರ್ಮ ಮಾಡಿಸ್ಕೊಂಡು ಬಂದೆ 5 ದಿನದಲ್ಲಿ. ಇಂಥದೆಲ್ಲ ಬರೀ ತಮಾಷೆ ಅಂತ ಅನ್ಸೋದಲ್ಲ, ಎಷ್ಟು ದೊಡ್ಡ ತಪ್ಪುಗಳು ಗೊತ್ತಾ, ತುಂಬಾ ದೊಡ್ಡ ಬ್ಲಂಡರ್ ಆಗತ್ತೆ, ತುಂಬಾ ದೊಡ್ಡ ದೊಡ್ಡ ಕಾಂಪ್ಲಿಕೇಶನ್ಸ್ಗಳು ಇದರಿಂದ ಆಗತ್ತೆ.